ಇವಾಗ ನಾವು ನೋಡ್ತಾ ಇರೋದು ಹಸ್ರು ಹಾವು ಅಂತ, ಕಣ್ಣನ್ನು ಕಿತ್ತೋ ಹಾವು ಇದು. ಅದು ಸುಮ್ಮನೆ ಗಿಡದ ಮೇಲೆ ಈ ಥರ ಕೂತಿತ್ತು. ಇದು ಫ್ಯಾಸ್ಲಿಕ್ ಇದ್ರ ಮೇಲೆ ಮಡಗೋರೆ ಅಂದ್ಬಿಟ್ಟು ನಾನು ಕೈ ಹಾಕ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೆ. ಅದು ಕತ್ತಿಂಗ್ ಇದು ಮಾಡ್ತು, ನಾನು ಯಾಕೋ ಹಿಂಜರಿದೆ. ಅದಾದಮೇಲೆ ನನ್ನಿಂದ ತುಂಬ ಹಂಗೆ ಜನ ಮುತ್ಕೊಂಡ್ರು. ನೀವು ಇವಾಗ ನೋಡ್ತಾ ಇರೋದು ಈ ಬ್ರದರ್ಸು ಇಂಜಿನಿಯರ್ ಸ್ಟೂಡೆಂಟ್ ಅಂತ. ಇವ್ರ ಜೊತೆನೇ ನಾವು ಅಬ್ಬಿ ಫಾಲ್ಸ್ಗೆಲ್ಲ ಹೋಗ್ತೀವಿ, ಇವ್ರ ಜೊತೆನೇ ಫುಲ್ ಜರ್ನಿ ಮಾಡ್ತೀವಿ. ನೋಡಿ ಯಾವ ಥರ ಇರುತ್ತೆ ಅಂತ, ಫುಲ್ ಫನ್ನಿಯಾಗಿರುತ್ತೆ ಮಾತ್ರ ವೀಡಿಯೋ. ಇದು ರೆಕಾರ್ಡ್ ಇತ್ತು, ಫುಲ್ ಕಾಮಿಡಿ ಇತ್ತು, ಚೆನ್ನಾಗಿತ್ತು. ಬಟ್ ಯಾಕೋ ಸ್ಪೀಕರ್ ಪ್ರಾಬ್ಲಮಿಂದ ಇದು ಸೌಂಡ್ ಕೇಳಿಸ್ತಾ ಇಲ್ಲ. ನೋಡಿ ನನ್ನಿಂದ ಎಷ್ಟು ಜನ ತುಂಬಿಕೊಂಡ್ರು. ಒಂದು ಕಡೆ ಒಳ್ಳೆಯದೇ ಆಯಿತು. ಬ್ರದರ್ಸು ತುಂಬ ಅಬ್ಬಿ ಫಾಲ್ಸ್ಗೆ ಹೋದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆವಾಗ ಎಲ್ಲರೂ ನಾವು ಇಷ್ಟು ಜನ ಮುತ್ಕೊಂಡು ಇದು ಮಾಡಿದ್ರೆ ಅದು ಇರುತ್ತಾ ಹೇಳಿ. ಹಾವು ಹೊಂಟೋಯ್ತು ನೋಡಿ ಕೆಳಗಡೆ, ಯಾವ ಥರ ನಡ್ಕೊಂಡು ಯಾವ ಥರ ಹೊಂಟೋಗುತ್ತೆ ಅಂತ ಅದು. ಇವಾಗ ನೋಡಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಹಾವು ನೋಡಿ ಯಾವ ಥರ ನೋಡ್ತೈತೆ ಅಂತ. ಬ್ರದರ್ಸ್ ಎಲ್ಲ ನೋಡಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ. ಇನ್ನೇನು ಕೆಳಗಡೆ ನೋಡಿ ಯಾವ ಥರ ಪನಾರ್ ಅಂತ ಎಗಿರುತ್ತೆ ನೋಡಿ, ಯಾವ ಥರ ಹೋಗ್ತೈತೆ ಅಂತ. ಅದು ಕಣ್ಣು ಕೀಳುತ್ತಂತೆ, ಹುಷಾರು ಹೋಗೋವಾಗ. ಬೇರೆ ಕಡೆ ಎಲ್ಲರೂ ಹಸಿರಿರೋ ಕಡೆ ಹಸಿರು ಹಾವು ತುಂಬ ಇರುತ್ತೆ, ಹುಷಾರು. ನನ್ನ ಥರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು, ಹುಷಾರಾಗಿರಿ ಅಷ್ಟೇ. ನೋಡಿ ಒಳಗಡೆ ಹೊಂಟೋಗ್ತಾ ಯಾವ ಥರ ಹತ್ತುತ್ತೈತೆ ಅಂತ ಅದು. ಇಲ್ಲಿರೋ ಕೆಲವು ಜನ ಅದೇನೂ ಮಾಡಲ್ಲ ಹಂಗೆ ಹಿಂಗೆ ಅಂತಾರೆ, ಬಟ್ ಗೊತ್ತಿಲ್ಲ. ಅದು ಚಿಕ್ಕ ಹಾವು ನೋಡಿ ಯಾವ ಥರ ಐತೆ ಅಂತ ನೋಡ್ಬೋದು ನೀವು ಎಲ್ಲರೂ ನೋಡಿ. ಅದು ಸಿಗಲ್ಲ ಕಳ್ಳ, ಸಿಗಲ್ಲ. ಎಲ್ಲಿ ರಕ್ತ ಪೆಟ್ರೋಲ್ ಬಂಕ್ ಇದು ಮುಚ್ಚು ಅಣ್ಣ, ಅದ್ರ ಮೇಲೆ ಒಂಚೂರು ಪೆಟ್ರೋಲ್ ಮುಟ್ಸಿ ಅಣ್ಣ, ಏನಾಗಲ್ಲ. ಇಟ್ಕೊಂಡ್ರಾ ಒಳಗಡೆ ಹೋಗ್ಬಿಡುತ್ತೆ. ಒಳ ಹಾಕ್ಬಿಡಲ್ಲ, ಒಳ್ಳೆ ಮೈಲೇಜ್ ಬರುತ್ತೆ. ಪೆಟ್ರೋಲ್ ಎಲ್ಲ ಇಟ್ಕೊಳ್ಳಿ. ಬ್ರೋ ಈ ತರ ಕಚ್ಚೈತಲ್ಲ ಬ್ರೋ, ಅದು ಇದೇನಾ? ಇನ್ನೊಂದೈತು, ಇಲ್ಲೊಂದು ಅಲ್ಲ ಈ ತರ. ಯಪ್ಪ ಐತೆ ನೋಡಲ್ಲ. ಮತ್ತೆ ಕಚ್ಚಿದ್ರೆ ಒಳ್ಳೇದಣ್ಣ, ಕಚ್ಚಿದ್ರೆ ಒಳ್ಳೇದು. ಯಾಕೆ ಹೇಳ ಏನು ನೋಡ್ಬೋದು. ಇವಾಗ ನಾವು ಬುಲೆಟಲ್ಲಿ ಹೋಗ್ತಾಯಿದ್ದೀವಿ. ನನ್ನ ತಮ್ಮ ಆವಾಗಲೇ ಮುಂದ್ಗಡೆ ಹೋದ. ಅದು ತಿಗ್ನೇನಂತೆ. ಅದು ನಾನು ಯಾವುದೋ ಒಂದು ಮೂವಿಲಿ ನೋಡಿದ್ರೆ ಅದು ಕಚ್ಕೊಂಡ್ರೆ ಫುಲ್ಲು ರಕ್ತ ಹೀರ್ಬಿಡುತ್ತಂತೆ. ಅದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು. ತುಂಬ ಅಂದರೆ ಅದು ನೋಡಿ ನಂಗೆ ನಿಜವಾಗ್ಲೂ ಭಯ ಆಗ್ತಾವೆ, ಅದು ಹೆಂಗೆ ಕಚ್ಚುತ್ತೆ ಅಂದ್ಬಿಟ್ಟು. ನೀವು ಹೋದಾಗ ಹುಷಾರು. ಬೇರೆ ಕಡೆ ಇವಾಗ ಬೈಕಲ್ಲಿ ಹೋಗ್ತಾಯಿದ್ದೀವಿ, ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪುನಃ ಮಡಿಕೇರಿಗೆ ಪುನಃ ವಾಪಸ್ ತಗೊಬಂದುಬಿಡ್ತಾರೆ. ತುಂಬ ಖುಷಿಯಾಯಿತು. ಮತ್ತು ಇವರು ಶಿವಮೊಗ್ಗದವರು, ಇಂಜಿನಿಯರ್ ಕಾಲೇಜು. ಇವರು ಹಾಗೆ ಲಾಂಗ್ ಟ್ರಿಪ್ ಬಂದಿದ್ದಾರೆ. ತುಂಬ ಖುಷಿಯಾಯಿತು ಮಾತ್ರ ಅವ್ರ ಜೊತೆ ಜರ್ನಿ ಮಾಡ್ತಾಯಿರೋದು. ಅವರು ಸಪೋರ್ಟ್ ಮಾಡ್ತಿಬ್ರು ಹಂಗೆ ಹಿಂಗೆ ಅಂತ. ತುಂಬ ಒಳ್ಳೆಯವ್ರು ಯಾರೂ ಎಲ್ಲರೂ. ಇವಾಗ ನೀವು ನೋಡ್ಬೋದು, ಅಲ್ಲಿ ಒಂದು ಹಾಸ್ಟ್ಲಿದೆ. ಹಾಸ್ಟ್ಲ್ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಫುಲ್ ಹಿಮ ಅಂದರೆ ಹಿಮ ತುಂಬ್ಕೊಬಿಟ್ಟೈತೆ. ನೋಡಿ ಈ ಕಡೆ ಸೈಡೆಲ್ಲ ತುದಿಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಒಬ್ಬೊಬ್ರಿಗೂ ಒಂದೊಂದು ಕಾಫಿ ಎಕ್ಸೈಟ್ ಇದೆ ಮಾತ್ರ. ರೈಮ್ ಕೋಡ್ ಬಿದ್ದೋಯ್ತು ಕೆಳಗಡೆ, ಅದನ್ನ ಎತ್ಕೊಳ್ಳೋಕ್ಕೋಸ್ಕರ ನಾವು ಇದು ಮಾಡಿದ್ವಿ. ನಿಧಾನ ಬ್ರೋ, ನಿಧಾನ. ಯಾರಿಗೂ ನೆಟ್ಟು ಹಾಕಿಲ್ಲ ಬ್ರೋ, ನಾನು ಮಾಡ್ತೀನಿ, ನಾನು ಶೂಟ್ ಮಾಡ್ತೀನಿ.
ದೂರನಾ ಇಲ್ಲಿ ಹತ್ರ? ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ, ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮನವ್ರ ಜೊತೆ ಹೋಗ್ತಾ ಇದ್ದಾರೆ, ಬ್ರದರ್ಸ್ ಜೊತೆ ನಾವು ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಎಲ್ಲ ಕಾಫಿ ತೋಟನೇ ಮಾತ್ರ ಈ ಕಡೆ ನೋಡಿದ್ರು. ಇವಾಗ ಬನ್ನಿ ಅಬ್ಬಿ ಫಾಲ್ಸ್ ನೋಡೋಣ ಯಾವ ಥರ ಐತೆ ಅಂದ್ಬಿಟ್ಟು, ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ನೋಡೋಣ. ಸಿಕ್ಕಾಪಟ್ಟೆ ಮಳೆ, ನಾನಂತೂ ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಆಗ್ಬಿಟ್ಟಿದ್ದೀನಿ ಅಂತ. ಶರ್ಟ್ ನೋಡಿ ಫುಲ್ ಒದ್ದೆ ಆಗ್ಬಿಟ್ಟೈತೆ. ಎಲ್ಲ ಡ್ರಾಯಿಂಗ್ ಕೋಟ್ ಹಾಕೊಂಡವ್ರೆ, ನಾನೇ ಹಾಕೊಂಡಿಲ್ಲ. ನೋಡಿ ತಾವೇ ಟೋಪಿನ ಹಾಕೊಳ್ಳೋಕ್ಕಾಗಲ್ಲ. ಬನ್ನಿ ಅಲ್ಲಿ ತನಕ ಹೋಗೋಣ. ಬ್ರೋ ನೋಡಿ ಆಯ್ ಮಾಡ್ತಾರೆ ಬ್ರೋ. ನಮ್ಗೆ ತಿನ್ನೋದು. ಬನ್ನಿ ಹೋಗೋಣ. ನೋಡಿದ್ರಲ್ಲ ಮರ ನೋಡಿ ಹೆಂಗೆ ಬಿದ್ದೋಗ್ಬಿಟ್ಟೈತೆ ಅಂತ. ನಾವು ಬತ್ತೀವಿ ಅಂದ್ಬಿಟ್ಟೇ ಬಿದ್ದೋಗ್ಬಿಟ್ಟೈತೆ. ಸಿಕ್ಕಾಪಟ್ಟೆ ಮಳೆ ಆದ್ರೂ ನನ್ನ ಟೀ ಶರ್ಟ್ ಮಾತ್ರ ಫುಲ್ಲು ಅಂದರೆ ಫುಲ್ ಒದ್ದೆ ಆಗ್ಬಿಟ್ಟೈತೆ. ಇದು ಮಾತ್ರ ನೋಡಿ ಯಾವ ಥರ ಒದ್ದೈತೆ, ಫುಲ್ ನೀರಾಗ್ಬಿಟ್ಟೈತೆ. ಹಿಂಡಿದ್ರೆ ಸಾಕು ನೀರು ಬರುತ್ತೆ, ಆ ಥರ ಆಗ್ಬಿಟ್ಟೈತೆ. ನೀವು ಮಾತ್ರ ರೈನ್ ಕೋಟ್ನ ಹಾಕೊಳ್ದೇ ಮಿಸ್ ಮಾಡಲೇಬೇಡಿ ಮಾತ್ರ. ಬನ್ನಿ ಹೋಗೋಣ. ಅಲೆ ಸೇತುವೆ ನೋಡಿ ಯಾವ ಥರ ಬಿದ್ದೋಗ್ಬಿಟ್ಟೈತೆ ಅಂತ. ನೋಡಿ ಯಾವ ಥರ ಆಗ್ಬಿಟ್ಟೈತೆ ಅಂತ. ನನಗಂತೂ ಇನ್ನು ನೋಡೋಕೆ ಮಾತ್ರ ತುಂಬ ಖುಷಿ ಆಗ್ತೈತೆ. ನಾನು ಬಂದಾಗಲೇ ನನ್ನ ಫೇಸಲ್ಲಿ ನೋಡಿ ಎಷ್ಟು ಖುಷಿಪಟ್ಟೆ ಅಂದರೆ ತುಂಬ ಖುಷಿ ಆಯಿತು ಮಾತ್ರ. ಬ್ರದರ್ಸ್ ನಂಗೆ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಗಂತೂ ಬರೋಕ್ಕಾಗ್ತಿರ್ಲಿಲ್ಲ. ಅವರು ಬನ್ನಿ ಅದರಲ್ಲೇನಿಲ್ಲ ಅಂದರು, ಕರ್ಕೊಂಡು ಬಂದರು, ಏನೂ ಅಂದಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು. ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗಗನಚುಕ್ಕಿಲಿ ನಾನು ನೋಡಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ಈ ಥರ. ಸೇಮ್ ಬಾಹುಬಲಿ ಶೂಟಿಂಗ್ ನಾವು ನೋಡಿರೋ ಥರನೇ ಕಾಣಿಸ್ತೈತೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗೈತೆ ಅಂತ. ಇನ್ನೊಂದು ಅಂದರೆ ಹಿಮ ನೋಡಿ ಯಾವ ಥರ ಹೋಗ್ತೈತೆ ಅಂತ. ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ ನೋಡ್ತಾಯಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಮಾತ್ರ. ನೋಡಿ ಹಿಮ ಯಾವ ಥರ ಗಾಳಿಗೆ ನೀವು ನೋಡ್ತಾ ಇದ್ರೆ ಹೆಂಗೈತೆ ಅಂದರೆ ನನಗಂತೂ ಈಗ ನಾನು ಫಸ್ಟ್ ಒದ್ದೆ ಆಗಿದ್ದೀನಿ. ಈ ಚಳಿಗಂತೂ ನಂಗೆ ನಿಜವಾಗ್ಲೂ ಪಕ್ಕ ಜ್ವರ ಬರೋದಂತೂ ಪಕ್ಕ ನಿಜ. ನೋಡಿ ಯಾವ ಥರ ಬರ್ತೈತೆ ಅಂದರೆ ನೀರು ತುಂಬ ಚೆನ್ನಾಗಿ ಬರ್ತೈತೆ. ಅಂಥದ್ರಲ್ಲೂ ಮಳೆ ಸುರಿತೈತೆ. ಇವಾಗ ಮಾತ್ರ ಜಸ್ಟ್ ಇವಾಗ ನಿಂತೈತೆ. ಅದಾದಮೇಲೆ 2 ನಿಮಿಷ ಆದಮೇಲೆ ಪುನಃ ಸ್ಟಾರ್ಟ್ ಆಯಿತು. ಮೇಲ್ಗಡೆ ನೀವು ನೋಡ್ತಾ ಇದ್ದೀರ, ಅಲ್ಲೂ ಅಷ್ಟೇ, ಅಲ್ಲೂ ನಿಂತ್ಕೊಂಡು ನೋಡ್ಬೋದು. ಆದರೆ ಅಷ್ಟು ಕ್ಲಿಯರಿಟಿಯಾಗಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇಲ್ಲಿ ಕಾಣ್ದಷ್ಟು. ತುಂಬ ಜನ ತುಂಬ್ಕೊಂಡಿದ್ರು, ಇವಾಗೇ ಫ್ರೀ ಆಗಿರೋದು ಇಲ್ಲಿ. ಇಲ್ಲಂತೂ ಮಿಸ್ ಹೊಡೆದ್ಬಿಟ್ಟವ್ರೆ. ಅದಕ್ಕೆ ಅಷ್ಟೇನು ಕ್ಲಿಯರಿಟಿಯಾಗಿ ಏನು ಚೆನ್ನಾಗಿ ಕಾಣಿಸಲ್ಲ. ನೋಡ್ಬೋದು ನೀವು, ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ. ಫೋಟೋ ತೊಗೊಳಕ್ಕೂ ಅಷ್ಟೇ ಇಲ್ಲಿ ಬ್ಲ್ಯಾಕಾಗಿ ಕಾಣಿಸುತ್ತೆ. ನೋಡಿ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ. ಕೆಳಗಡೆ ನೋಡಿದ್ರೇ ಸರಿ, ಮೇಲ್ಗಡೆ ಏನು ಅಷ್ಟೇನು ಕ್ಲಿಯರಿಟಿಯಾಗಿರಲ್ಲ. ಅದಕ್ಕೆ ಫಸ್ಟೇ ನಾನು ಕೆಳಗಡೆ ತೋರಿಸಿದ್ದು. ಮೇಲ್ಗಡೆ ಅಷ್ಟೇನು ಚೆನ್ನಾಗಿರಲ್ಲ, ಬಟ್ ನೋಡಿ ಚೆನ್ನಾಗಿರುತ್ತೆ. ನನಗಂತೂ ನಿಜವಾಗ್ಲೂ ಬೇಜಾರಾಗ್ತೈತೆ. ಅಬ್ಬಿ ಫಾಲ್ಸ್ ನೋಡಿ ಅಷ್ಟೇ ಖುಷಿಯಾಗೂ ಇದೆ, ಅಷ್ಟೇ ಬೇಜಾರಾಗೈತೆ. ಬ್ರದರ್ಸ್ ಇವಾಗ ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ದಾರೆ. ಕರ್ನಾಟಕದ ಅತ್ಯಂತ ದೊಡ್ಡ ಜಿಪ್ಲೈನ್ ಅಂತಿರೋದು ಅಂದರೆ ಚಿಕ್ಕಮಂಗ್ಳೂರದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಅಬ್ಬಿ ಫಾಲ್ಸಲ್ಲೇ ಇರೋದು. ನೋಡಿ ಎಷ್ಟು ದೊಡ್ಡದು ಅಂದರೆ ಅಲ್ಲಿಂದ ಅಲ್ಲಿ ತನಕ 1 ಕಿಲೋಮೀಟ್ರ್ವರೆಗೂ ಇದೆ ಇದು. ನಾನು ನಿಸರ್ಗಧಾಮದಲ್ಲಿ
ಜಿಪ್ಲೈನಲ್ಲಿ ಹೋಗಿದೆ, ಆದರೆ ಇದರಲ್ಲಿ ಹೋಗಿಲ್ಲ. ನನಗಂತೂ ಫುಲ್ ಖುಷಿ ಆಗ್ತೈತೆ. ಬಟ್ ಅದಾದಮೇಲೆ ತುಂಬ ಸ್ವಲ್ಪ ಬೇಜಾರೈತೆ. ನಾನು ಹಂಗಿದ್ರು ಇನ್ನೊಂದು ಅಕ್ಕಪಕ್ಕ ಎಲ್ಲಾದರೂ ಟೂರಿಸ್ಟ್ ಪ್ಲೇಸ್ ಇದೆ ಅಂದ್ಬಿಟ್ಟು ನನ್ನ ತಮ್ಮನ ಕೇಳಿದೆ, ಗೂಗಲ್ದಲ್ಲಿ ಸರ್ಚ್ ಮಾಡಿ ನೋಡಿದೆ. ಅವರು ಇಲ್ವಂತೆ, ಅವರು ಶಿವಮೊಗ್ಗಕ್ಕೆ ಹೋಗ್ತಾರಂತೆ, ಟೀಮ್ ಇಲ್ವಂತೆ. ಬಟ್ಟು ನನಗಂತೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಕಳೆದಂಥ ಕ್ಷಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.